ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಈ ಸ್ಯಾರಿ ನಿಮ್ಗೆ ಆಲ್ರೆಡಿ ನಾನು ಎಷ್ಟೋ ಸಲ ತೋರಿಸಿದ್ದೀನಿ. ಇದು ಫ್ರೆಂಡ್ಸ್ ಕಾಟನ್ ಸ್ಯಾರಿ, ತುಂಬ ಸಿಂಪಲ್ ಆಗಿದೆ ನೋಡಿ ಫ್ರೆಂಡ್ಸ್. ಪಲ್ಲು ಈ ಥರ ಇದೆ. ಆದರೆ ಇದು ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಇದೆ ಅಂದರೆ ನಾವು ಉಟ್ಕೊಂಡ್ರೂ ಮೈ ಮೇಲೆ ಇದೆಯೋ ಇಲ್ವೋ ಅನ್ನೋ ರೀತಿ ಇದೆ. ಯಾವಾಗಲೂ ನಾನು ಅದಕ್ಕೆ ಫ್ರೆಂಡ್ಸ್ ಸ್ವಲ್ಪ ಸಾಫ್ಟ್ ಇರೋ ಸ್ಯಾರಿನೇ ತೆಗೆದು. ಇನ್ನು ಫ್ರೆಂಡ್ಸ್, ನಾನು ಹೇರ್ನ ಲೂಜಾಗಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಐರನ್ ಮಾಡ್ಕೊಂಡು ಬಂದು ಕೊಟ್ಟಿದ್ದರು, ಹಂಗಾಗಿ ಇದು ಐರನ್ನು ಇದು ಯಾವಾಗಲೇ ಆಗಲಿ ಫ್ರೆಂಡ್ಸ್. ನನ್ನ ಹತ್ರ ಕಾಟನ್ ಸೀರೆ ತುಂಬಾ ಇದೆ. ನಾನು ಜಾಸ್ತಿ ಏನು ವೆಯ್ಟ್ ಇರೋ ಸ್ಯಾರಿನ ನಾನು ಯಾವಾಗಲೂ ತಗೊಳ್ಳಲ್ಲ. ಹಂಗಾಗಿ ಇದು ನೋಡಿ, ಈ ಕಲರು ನಂಗೆ ತುಂಬ ಇಷ್ಟ ಆಗಿನೇ ಈ ಕಲರ್ ತಗೊಂಡಿದ್ದೆ. ಬ್ಲೌಸು ಫ್ರೆಂಡ್ಸ್ ಈ ಥರ ಹೊಲಿಸಿದ್ದೀವಿ. ಹಿಂದ್ಗಡೆ ಮಾಮೂಲಿ ಇಲ್ಲಿ ನೋಡಿ ಫ್ರೆಂಡ್ಸು. ಇವತ್ತು ಎಲ್ಲ ಗೊತ್ತಾ, ಈಗ ನಾವು ಮದುವೆ ಆಗಿದ್ದು ಹೊಸರಲ್ಲೆಲ್ಲ ಆವಾಗ ಇದೇ ಥರ ಬ್ಲೌಸು. ಮತ್ತೆ ಈಗ ನೋಡಿದ್ದೀರಾ ಇದೇ ಥರ ಮತ್ತೆ ಡಿಸೈನ್ ಬರ್ತಾಯಿದೆ. ಎಲ್ಲರೂ ಈಗ ಮತ್ತೆ ಇದೇ ಥರ ಹೊಲಿಸ್ಕೊತಾ ಇದ್ದಾರೆ. ಕೂದಲು ಬಿಟ್ಟು ಬರ್ತೀನಿ. ಚೆನ್ನಾಗಿದೆ, ಜುಟ್ಟು ಹಾಕ್ಕೊಂಡ್ರೆ ಏನೋ ಒಂಥರ ಅನಿಸುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ. ಈಗ ಫ್ರೆಂಡ್ಸ್ ಮತ್ತೆ ಹಳೆ ಡಿಸೈನೇ ಬರ್ತಾಯಿದೆ ಫ್ರೆಂಡ್ಸ್. ವೆಲ್ಕಮ್ ಟು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು ಹೇಳೋಕ್ಕೋಗಿ ಒಂಥರ ಇದಾಯಿತು. ಮತ್ತು ಇನ್ನೊಂದು ಫ್ರೆಂಡ್ಸ್, ಇವತ್ತು ಆಲ್ರೆಡಿ ಬುಧವಾರ. ಇನ್ನು ಬಿಸಿಲು ಬಗ್ಗೆ ನಾನು ಡೈಲಿ ಹೇಳ್ತಾನೆ ಇರ್ತೀನಿ. ಇನ್ನು ನನ್ನ ಮಗಳು ಊರಿಗೆ ಹೋಗಿದ್ಲು, ಬಂದಳು ಫ್ರೆಂಡ್ಸ್. ನೆನ್ನೆ ನೋಡಿದೆ, ನಾನು ಬರೋ ಅಷ್ಟರಲ್ಲಿ ನಮ್ಮ ಮನೆ ಪ್ಯಾಸೇಜೆಲ್ಲ ಲೈಟ್ ಆನ್ ಆಗಿ ಎಲ್ಲ ಆನ್ ಆಗಿದೆ. ಇದೇನಪ್ಪ ಅಂದ್ಕೊಂಡೆ. ಅವಳು ಬಂದ್ರೇ ಯಾವಾಗಲೂ ಲೈಟ್ ಆನ್ ಮಾಡೋದು. ನೆನ್ನೆ ಬಂದಳು. ಇನ್ನು ಫ್ರೆಂಡ್ಸ್, ನಮ್ಮೂರದೆಲ್ಲ ಸ್ವಲ್ಪ ಹೊತ್ತು ಸ್ಟೋರಿ ಕೇಳ್ಕೊತಾ ಕೂತಿದ್ದೆ ಅವಳ ಹತ್ರ. ನಮ್ಮೂರಲ್ಲಿ ಯಾರ್ಯಾರು ನಾಟಕ ಮಾಡಿದರು, ಯಾರ್ಯಾರು ಏನು ಪಾತ್ರ. ಯಾಕೆಂದರೆ ಫ್ರೆಂಡ್ಸ್, ನಮ್ಮೂರಲ್ಲಿ ಹೇಳಿದ್ನಲ್ಲ ನಿಮಗೆ, ತುಂಬ ಚೆನ್ನಾಗಿ ನಡೆಯುತ್ತೆ ಜಾತ್ರೆ ಅಂತ. ಅದನ್ನು ನಾನು ಸ್ವಲ್ಪ ಹೊತ್ತು ನನ್ನ ಮಗಳ ಹತ್ರ ಮಾತಾಡ್ಕೊಂಡು ಕೇಳ್ಕೊತಾ ಕೂತಿದ್ದೆ. ಇನ್ನು ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ನಾನು ಎಷ್ಟು ಗಂಟೆಗೆ ಎದ್ದೆ? 8 ಗಂಟೆಗೆ ಎದ್ದಿದ್ದೀನಿ. 7:30 7:45 ಅಷ್ಟರಲ್ಲಿ ನಮ್ಮ ಮನೇಲಿ ನೀರು ಬಕೀಟೆಲ್ಲ ತುಂಬಿತ್ತು, ಅವಳೇ ತುಂಬ್ತಾಯಿದ್ಲು. ಎದ್ದುಬಿಟ್ಟು ನಾನು ಫ್ರೆಂಡ್ಸ್, ಇನ್ನೇನು ನೆನ್ನೆ ನಾನು ದೋಸೆಗೆ ರುಬ್ಬಿದ್ದೆ. ರಾತ್ರಿ ಸಾಂಬಾರೆಲ್ಲ ರೈಸ್ ಮಾಡಿ ಸಾಂಬಾರು ಮಾಡಿಟ್ಟೋಗಿದ್ದೆ. ಅವಳು ನಾನು ಬರೋಷ್ಟು ಬಂದ ಮೇಲೆ ಊಟ ಮಾಡಿದ್ಲು. ನಾನು ಒಂದೆರಡು ದೋಸೆ ಇಟ್ಟು ಅದೇ ರುಬ್ಬಿಟ್ಟಿದ್ನಲ್ಲ, ದೋಸೆ ಮಾಡ್ಕೊಂಡು ತಿಂದು ಮಲ್ಕೊಂಡಿದ್ದೆ ರಾತ್ರಿ. ಇನ್ನು ನನಗೆ ಈ ಸೈಡ್ ಪೇಯ್ನು ಅಂದಲ್ಲ ಫ್ರೆಂಡ್ಸ್, ಗ್ಯಾಸ್ಟ್ರಿಕ್ ಅಲ್ಲ ಅದು. 10 ದಿವಸ ಟ್ಯಾಬ್ಲೆಟ್ ತಗೊಂಡ್ರು ಒಂಚೂರು ಕಮ್ಮಿ ಆಗಿಲ್ಲ. ಆಮೇಲೆ ಅದು ಭಾರ ಏನೋ ಎತ್ತಕ್ಕೆ ಥರ ಆಗಿದೆ ಅಂತ ಹೇಳಿದ್ರು. ನಾನೊಂದು 10 ಲೀಟ್ರದ್ದು ಅಷ್ಟೇ ಕ್ಯಾನು ಮೇಲೆ ಗಿಡಕ್ಕೆ ಎತ್ಕೊಂಡೋಗಿ ನೀರು ಹಾಕ್ತೀನಿ ಫ್ರೆಂಡ್ಸ್. ಅದು ಬಿಟ್ಟರೆ ಏನೋ ಯಾವ ಟೈಮಲ್ಲಿ ಏನು ಎತ್ತಿದ್ದು ಅಂತ ಗೊತ್ತಿಲ್ಲ. ಇನ್ನು ಅಕ್ಕಿ ರಾಗಿ ಬಿಟ್ಟಿಟ್ಟಿದ್ದಾರೆ ಫ್ರೆಂಡ್ಸ್, ಹೋಗಿ ತರಬೇಕು. ಟೈಮ್ ಆಲ್ರೆಡಿ ಆಯಿತು. ನನ್ನ ಮಗಳಿಗೆ ಹೇಳಿದ್ದೀನಿ, ಈಗ ಅವಳನ್ನೇ ಕಳಿಸ್ತೀನಿ ಗಾಡಿ ಕೊಟ್ಟು. ಏನೋ ಒಳಗಡೆ ಕೆಲಸ ಮಾಡ್ತಾವಳೆ. ರೆಡಿಯಾಗಿದೆ, ಗಾಡಿಗೆ ಇಟ್ಕೊಂಡು ಎತ್ಕೊಬರೋದು ಅಷ್ಟೇ, ಅಮೌಂಟ್ ಕೊಟ್ಟು. ಆಮೇಲೆ ಫ್ರೆಂಡ್ಸ್, ಅಷ್ಟು ನಾನು ಇವತ್ತು 8 ಗಂಟೆಗಿದೆ, ಸೆಕೆಂಡ್ ಶಿಫ್ಟಲ್ಲ ಅಂತ. ಯಾವಾಗಲೂ ಕೆಲಸ ಇದ್ದಿದ್ದೆ ಅಲ್ವ ಅಂತ. ನಾಳೆ ನಂದು 8 to 8 ಇದೆ ಡ್ಯೂಟಿ. ಇವತ್ತು ಒಟ್ಟಿನಲ್ಲಿ ಸೆಕೆಂಡ್ ಶಿಫ್ಟು. ಇನ್ನು ಬ್ಲೌಸ್ಗಳು ಯಾವುದು ಹೊಲಿಯೋಕ್ಕೆ ಕೊಟ್ಟಿಲ್ಲ ಫ್ರೆಂಡ್ಸ್. ಅಕಸ್ಮಾತ್ ಹೊಲಿಯೋಕ್ಕೆ ಕೊಟ್ಟರೆ ನಾನು ಯಾವ್ಯಾವ ಡಿಸೈನ್ ಕೊಟ್ಟೆ, ಏನು ಕೊಟ್ಟೆ ಅಂತ ಹೇಳ್ತೀನಿ. ಇವತ್ತೊಂದು ಡಿಸೈನ್ ನೋಡಿದ್ದೀನಿ ಫ್ರೆಂಡ್ಸ್, ಅದು ನೆನಪಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅದು ಹೆಂಗೆ ಅಂದರೆ ಫ್ರೆಂಡ್ಸ್ ನೋಡಿ, ಈ ಥರ ಡೈಮಂಡ್ ಥರ ಎಲ್ಲ ಒಂದೊಂದು ಕಲರ್. ಅದು ಸ್ಯಾರಿ ಅಂಚಲ್ಲಿರೋ ಕಲರ್ ಒಂದು, ಮಧ್ಯದಲ್ಲಿರೋ ಕಲರ್ ಒಂದು, ಆ ಥರ. ಅದು ನೆನಪಿಗೆ ಬಂದರೆ ಅದನ್ನೇ ಕೊಡ್ತೀನಿ. ಆದರೆ ಫ್ರೆಂಡ್ಸ್, ನಮ್ಮ ಟೈಲರ್ ನಾವು ಯಾವುದೇ ಡಿಸೈನ್ ಕೊಡಲಿ ಅವರು ಹೊಲಿತಾರೆ. ಯಾವುದೇ ಡಿಸೈನ್ ಕೊಟ್ಟರೆ ನಾವು ಸುಮ್ಮನೆ ನಾನು ಯಲಹಂಕಕ್ಕೆ ಹೋಗಿ ಒಂದೇ ಒಂದು ಬ್ಲೌಸ್ ಹೊಲಿಸ್ಬೇಕು ಅಂದ್ಕೊಂಡಿದ್ದೀನಿ. ನನಗೆ ರಜೆನೂ ಇಲ್ಲ, ಮತ್ತು ಸಂಡೇ ಅಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್, ನಂದು ಈ ಮಂತಲ್ಲಿ ಇನ್ನು ಒಂದೇ ಒಂದು ನಂದು ರಜೆ ಇರೋದು, ವೀಕ್ ಆಫು. ಈಗ ಫ್ರೆಂಡ್ಸ್, ನಾವು ಆಫೀಸಲ್ಲಿ ಕೆಲಸ ಮಾಡುವಾಗ ಏನು ಗೌರ್ಮೆಂಟ್ ಲೀವ್ ಬರಲಿ ನಮಗೆ ಕೊಡ್ತಾಯಿದ್ರು. ಯುಗಾದಿ ಬಂದರೆ 2 ದಿನ 3 ದಿನ ಕೊಡ್ತಾಯಿದ್ರು. ಇಲ್ಲಿ ಹಾಸ್ಪಿಟ್ಲು ಸೈಡ್ ಹೆಂಗೆ ಅಂದರೆ ಫ್ರೆಂಡ್ಸ್, ಯಾಕಂದರೆ ನಿಮಗೆ ಗೊತ್ತು ಹಾಸ್ಪಿಟ್ಲು 24 hours ಇರುತ್ತೆ ಅಂತ. ಇಲ್ಲಿ ನಾವು ವೀಕ್ ಆಫ್ ತಗೋಬೋದು. 4 ಮೇಲೆ ತಗೊಂಡ್ರೆ ಮಾಮೂಲಿ ಆಬ್ಸೆಂಟ್ ಆಗುತ್ತೆ. ಒಂದು ಸಲ ಇದೇ ಚೆಂದ ಅನಿಸುತ್ತೆ, ಯಾವಾಗ ಬೇಕಾವಾಗ ತಗೋಬೋದು ಅನಿಸುತ್ತೆ. ಒಂದೊಂದು ಸಲ ಅದೇ ಚೆಂದ ಅನಿಸುತ್ತೆ, ಯಾಕಂದರೆ ಗೌರ್ಮೆಂಟ್ ಲೀವು ಯಾವಾಗ ಎಲ್ಲರೂ ತಗೊಳ್ಳುವಾಗ ನಾವು ತಗೋಬೋದಲ್ಲ ಅನಿಸುತ್ತೆ. ಇನ್ನು ಫ್ರೆಂಡ್ಸ್, ಬನ್ನಿ ಇವತ್ತು ನನ್ನ ಡೈಲಿ ರೋಟೀನ್ ಯಾವ ಥರ ಇತ್ತು ಅಂತ ಹೇಳ್ತೀನಿ. ಇನ್ನು ಫ್ರೆಂಡ್ಸ್, ನಾನು ಬೆಳಗ್ಗೆ 8 ಗಂಟೆಗೆ ಎದ್ದು ಸ್ವಲ್ಪ ಇವತ್ತು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದೆ. ಫ್ರಿಜ್ಜಲ್ಲಿ ಏನೇನು ಹಳೇದೆಲ್ಲ ಇತ್ತು ಅದನ್ನೆಲ್ಲ ತೆಗೆದು ಅರ್ಧ ಕವರ್ ಕಸ ಆಗಿದೆ. ಎಲ್ಲ ಇಡ್ತೀವಿ, ತಿನ್ನಲ್ಲ. ಯಾವತ್ತಾರ ಒಂದು ಏನಾದ್ರು ತಂದಿಟ್ಟಿರ್ತಾಳೆ ನನ್ನ ಮಗಳು, ಮತ್ತೆ ಹೋಗಿ ಅದನ್ನು ನೋಡಲ್ಲ. ಹಾಗಾಗಿ ಅದನ್ನೆಲ್ಲ ತೆಗ್ದೀನಿ. ಅವಳು ಜಾಸ್ತಿ ತಂದಿಟ್ಕೊಳ್ಳೋದು ಪನ್ನೀರ್ ಪಾಲಕ್ ಬರುತ್ತಲ್ಲ ಅದು. ಇವಾಗಲೂ ಬೆಳಗ್ಗೆ ದೋಸೆಗೂ ಒಂದು 5 ನಿಮಿಷಕ್ಕೆ ಅವಳು ಏನು 5 ನಿಮಿಷಕ್ಕೆ ಫ್ರೆಂಡ್ಸ್ ಒಗ್ಗರಣೆ ಹಾಕ್ತಾಳೆ, ಅದೇನೋ ಫ್ರೈ ಮಾಡ್ತಾಳೆ, ತಿಂತಾಳೆ. ನನಗೂ ತಿನ್ನು ಅಂತಾಳೆ. ಅದೇನೋ ನನಗೆ ತಿನ್ನಬೇಕು ಒಂದ್ಸಲ ಫ್ರೆಂಡ್ಸ್. ಅದು ಪನ್ನೀರ್ ಬರುತ್ತಲ್ಲ ಅದು ತುಂಬ ಒಳ್ಳೇದಂತಲ್ಲ, ಪ್ರೋಟೀನ್ ಅಂಶ ಇರುತ್ತಂತಲ್ಲ. ಅವಳು ಒಂದು 5-6 ಪೀಸು ಹಂಗೆ ಒಗ್ಗರಣೆಲಿ 5 ನಿಮಿಷಕ್ಕೆ ಮಾಡ್ಕೊಂಡು
ದೋಸೆಗೆ ಚಟ್ನಿ ಮಾಡಿದೆ. ದೋಸೆ ಇನ್ನು ಮಧ್ಯಾಹ್ನಕ್ಕೆ ಫ್ರೆಂಡ್ಸ್ ರೈಸ್ ಮಾಡಿದ್ದೀನಿ. ಈಗ ದೋಸೆ ಚಟ್ನಿ ಮಾಡಿದೆ. ಇನ್ನು ಸ್ವಲ್ಪ ಸೊಪ್ಪು ಸಾಂಬಾರು ಐತೆ. ಇವಾಗ ನಮ್ಮ ಓನರ್ ಹುಡುಗ ನಮ್ಮ ಮನೆ ಹತ್ರ ನುಗ್ಗೆಕಾಯಿ ಮರ ಐತೆ ಅಂತ ಹೇಳಿದ್ನಲ್ಲ ನೋಡಿ, ಅವನು ಒಂದು 5-6 ನುಗ್ಗೆಕಾಯಿ ತಂದು ಕೊಟ್ಟಿದ್ದಾನೆ ಬಿಡಿಸಿ, ಫ್ರೆಶ್ ಆಗೈತೆ. ಈ ಸಂಜೆಗೆ ಅವಳೇನೂ ಮಾಡಲ್ಲ, ನೋಡೋಣ ಇದ್ದರೆ ಇರಲಿ, ನಾಳೆಗೆ ಬೇಕಾದ್ರೆ ಮಾಡೋಕ್ಕಾಗುತ್ತೆ ಅಂತ ಇಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ನಾಳೆಗೆ ಇಡ್ಲಿಗೆ ನೆನಾಕಿದ್ದೀನಿ. ಇವತ್ತು ದೋಸೆ ತಿಂದ್ವಲ್ಲ, ಈಗ ನಾನು ಇಡ್ಲಿಗೆ ರುಬ್ಬಿಟ್ಟು ಹೋಗ್ಬಿಡ್ತೀನಿ. ನಮ್ಮದೇನು ರವೆ ನೆನೆಸಿದ್ದೀನಿ, ಉದ್ದಿನಬೇಳೆ ನೆನೆಸಿದ್ದೀನಿ. ಇನ್ನೂ ಸ್ವಲ್ಪ ರೈಸ್ ಇತ್ತು ಫ್ರೆಂಡ್ಸ್. ರೈಸ್ ಯಾಕೆ ವೇಸ್ಟ್ ಮಾಡಬೇಕು ಅಂತ ನಾನು ಇಡ್ಲಿಗೆ ನೆನೆಸಿದ್ದೀನಿ. ಆಲ್ರೆಡಿ ಯೂನಿಫಾರ್ಮ್ ಐರನ್ ಆಯಿತು, ಡ್ರೆಸ್ ಐರನ್ ಆಯಿತು. ರೈಸ್ ಆಲ್ರೆಡಿ ಬೆಳಗ್ಗೆನೇ ಮಾಡಿದ್ದೀನಿ. ಈಗ ಅವಳು ಸೌತೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ಲು ನಾಷ್ಟ ತಿಂದು. ರೈಸ್ ಮಧ್ಯಾಹ್ನಕ್ಕೂ ಮಾಡಿದ್ದೀನಿ, ಬೇಕಿದ್ರೆ ಏನಾದ್ರು ಮಾಡ್ಕೊಳ್ತಾಳೆ ಅವಳು. ಆಮೇಲೆ ಅವಳನ್ನೇ ಕಳಿಸಿದೆ ಅಂಗಡಿಗೆ, ಸೌತೆಕಾಯಿ ಖಾಲಿಯಾಗಿತ್ತು. ಇನ್ನು ಕೋಸಂಬರಿ ಮಾಡ್ಕೋಬೇಕು ನಾನು. ಯಾಕೆಂದರೆ ಫ್ರೆಂಡ್ಸ್ ಈ ಬಿಸಿಲಲ್ಲಿ ಏನು ತಿಂದರೂ ಹೊಟ್ಟೆ ತುಂಬಲ್ಲ. ಅದಕ್ಕೆ ಈ ನಡುವೆ ನಾನು ಡೈಲಿ ಕೋಸಂಬರಿ ಮಾಡ್ಕೊಂಡು ತಿಂತಾಯಿದ್ದೀನಿ. ಅವಳೇ ಹೋಗಿ ಸೌತೆಕಾಯಿ, ಪುದೀನ, ನಲ್ಲಿಕಾಯಿ ಇತ್ತು ತಗೊಂಡು ಅವಳೇ ಅಂಗಡಿಗೆ ಹೋಗಿ ಬಂದಿದ್ದಾಳೆ. ಈಗ ಮಿಷನ್ಗೆ ಹೋಗಿ ಕಳಿಸ್ಬೇಕು. ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಬೇಕು ಡೈಲಿ. ಅವಳಿದ್ದರೆ ಫ್ರೆಂಡ್ಸ್ ಅವಳಿಗೆ ಯಾವಾಗ ಬೇಕು ಅವಾಗ ಮುದ್ದೆ ಮಾಡ್ಕೊಂಡು ತಿಂತಾಳೆ. ನಾನು ಏನಾದರೂ ಬಂದಾಗ ಒಂದು 5 ನಿಮಿಷಕ್ಕೆ ಒಂದು ಮುದ್ದೆ ಮಾಡಿಕೊಡ್ತಾಳೆ, ಸಾಂಬಾರು ಏನಾರ ಮಾಡಿದರೆ. ಯಾಕೆಂದರೆ ಫ್ರೆಂಡ್ಸ್ ಗೊತ್ತಾ, ನಾವು ಏನೇ ಕಲೀಲಿಲ್ಲ ಅಂದರೆ ಹೆಣ್ಮಕ್ಳು ಮನೆ ಕೆಲಸ, ಒಂದು ಅಡುಗೆ ತಿಂಡಿ ಮಾಡೋದನ್ನ ನೀವು ಅಷ್ಟೇ ಹೆಣ್ಮಕ್ಳಿದ್ರೆ ಕಲಿಸ್ಕೊಡಿ. ಯಾಕೆ ಗೊತ್ತಾ, ನಮಗೆ ಯಾವ ಟೈಮಲ್ಲಿ ಏನು ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಾವು ಕಲ್ತಿರೋ ಅಡುಗೆ ಮಾಡೋದಾಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಎಲ್ಲೇ ಹೋದ್ರೂ ನಾವಂತೂ ತನ್ನ ಹುಟ್ಟಿಸ್ಕೊಂಡು ತಿನ್ಬೋದು. ನೋಡಿ, ಒಂದು ಟೈಮ್ ಯಾರೂ ಇರಲ್ಲ ಅಂದರೆ ನಾವೇನಾದರೂ ಒಂದು ಪಜ್ಜಿನೋ, ಒಂದು ಗೊಜ್ಜೋ, ಒಂದು ಸಾಂಬಾರೋ ಮಾಡ್ಕೊಂಡು ತಿನ್ಬೋದು. ಇನ್ನು ಹಂಗಾಗಿ ಫ್ರೆಂಡ್ಸ್ ನಮ್ಮ ಮಗಳಿಗೆ ಎಲ್ಲ ಅಡುಗೆ ಮಾಡ್ತಾಳೆ, ಮುದ್ದೆ ಮಾಡ್ತಾಳೆ, ರೈಸು, ಸಾಂಬಾರು, ಈ ರೊಟ್ಟಿ, ಚಪಾತಿ ಎಲ್ಲನೂ ಅಡುಗೆ ಮಾಡೋದನ್ನ ಅವಳೇ ಕಲ್ತ್ಕೊಂಡವಳೆ. ಮುದ್ದೆನೂ ಅಷ್ಟೇ ಕಲ್ತ್ಕೊಂಡಿದ್ದಾಳೆ. ತುಂಬ ನನಗಿಂತ ಚೆನ್ನಾಗಿ ಮುದ್ದೆ ಮಾಡ್ತದೆ ನಮ್ಮ ಹುಡುಗಿ. ಈಗ ಎಲ್ಲ ಅಡುಗೆ ಒಂದಂತೂ ಕಲ್ತಿದ್ದಾಳೆ ಫ್ರೆಂಡ್ಸ್, ಎಲ್ಲನೂ ಕಲ್ತವಳೆ. ಅಡುಗೆ ಮಾಡೋದಂತೂ ನಾವೇನು ಹೇಳ್ಕೊಡೋ ಆಗಿಲ್ಲ. ಏನಪ್ಪ ಅಂದರೆ ಅವಳು ಏನಕ್ಕೂ ಕಾಯಿ ಜಾಸ್ತಿ ಆಗೋಲ್ಲ, ನಾನು ಕಾಯಿ ಜಾಸ್ತಿ ಹಾಕ್ತೀನಿ. ಈ ನಡುವೆ ನಾನು ಕಾಯಿ ಹಾಕ್ತೀನಲ್ಲ ಅಂತ ಅವಳು ಏನಾರ ಅಡುಗೆ ಮಾಡೋದಕ್ಕೆ ಕಾಯಿ ಹಾಕ್ತಾಳೆ. ಹೆಣ್ಮಕ್ಳು ಏನೇ ಒಂದು ಫ್ರೆಂಡ್ಸ್ ಎಲ್ಲನೂ ಕಲ್ತಿದ್ರೆ ನಮಗೆ ಒಳ್ಳೇದಲ್ವ. ಮುಂದೆ ಒಂದು ದಿವಸ ನಮಗೆ ಯೂಸ್ ಆಗುತ್ತೆ. ನಮ್ಮ ಜೀವನದಲ್ಲಿ ಯಾರ ಹತ್ರನೂ ಒಂದು ಮಾತು ಕೇಳ್ದಂಗೆ ನಾವು ಬದುಕ್ಬೋದು. ಈಗ ನೋಡಿ, ನಾವು ನಮ್ಮ ಅಮ್ಮನ ಮನೇಲಿ SLC ತನಕ ನಮ್ಮ ಅಕ್ಕನೇ ಎಲ್ಲನೂ ಅಡುಗೆ ಮಾಡ್ತಾಯಿದ್ಲು. ಆಮೇಲೆ ನಾನು ಬರೀ ರೈಸ್ ಮಾತ್ರ. ಅಲ್ಲಿ ನಮ್ಮೂರ ಕಡೆ ಎಲ್ಲ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಕುಕ್ಕರ್ ಇಲ್ಲ, ಹಳ್ಳಿ ಕಡೆ, ನಮ್ದು ಹಳ್ಳಿ. ಅನ್ನನ ಬೇಯಿಸಿ ಬಸಿತಾಯಿದ್ದು. ಆಮೇಲೆ ನಮ್ಮ ಅಕ್ಕ ಮದುವೆ ಆದಮೇಲೆ 2 ತಿಂಗಳು ಬರೀ ರೊಟ್ಟಿ ಹಾಕೋದು, ರೈಸ್ ಮಾಡೋದು, ಇದೇ ಮಾಡ್ತಾಯಿದ್ದು. ಆಮೇಲೆ ಸಾಂಬಾರು ಮಾಡೋದು, ಎಲ್ಲರೂ ಏನೇನು ಮಾಡ್ತಾರೆ ಅದನ್ನೆಲ್ಲ ನೋಡಿ ಫ್ರೆಂಡ್ಸ್ ಆಮೇಲೆ ನಾನೇ ಅಡುಗೆ ಮಾಡಬೇಕಾದ ಪರಿಸ್ಥಿತಿ ಬಂತು ನಮ್ಮ ಅಕ್ಕ ಮದುವೆ ಆದಮೇಲೆ. ಅವಳಿರೋ ತಕ್ಕ ನಮಗೆಲ್ಲ ಅವಳೇ ಅಡುಗೆ ಮಾಡ್ತಾಯಿದ್ಲು, ಇಲ್ಲ ಅಂದ್ರೆ ನಮ್ಮಮ್ಮ ಮಾಡ್ತಿದ್ರು. ಈಗ ನೋಡಿ, ನಾವೆಲ್ಲನೂ ಕಲ್ತಿರೋದಕ್ಕೀಗ ನಾವು ಎಲ್ಲೇ ಹೋಗಲಿ ಜಾಸ್ತಿ ಜನಕ್ಕೆ ಅಡುಗೆ ಮಾಡಬೇಕು ಅಂದ್ರೂ ಚಿಂತೆ ಮಾಡಲ್ಲ, ಕಮ್ಮಿ ಜನಕ್ಕೆ ಅಡುಗೆ ಮಾಡಬೇಕು ಅಂದರೂ ಚಿಂತೆ ಮಾಡಲ್ಲ. ಯಾವುದೊಂದಾದರೂ ಮುಂದಕ್ಕೆ ಹೋಗಿ ಮಾಡ್ತೀವಿ. ಹಂಗಾಗಿ ಫ್ರೆಂಡ್ಸ್ ಇದೆಲ್ಲ ನಾವು ಒಂದು ಹೆಂಗ್ಸಾಗಿ ಕಲ್ತ್ಕೋಬೇಕು. ಒಂದು ಅಡುಗೆ ಮಾಡೋದಿರ್ಬೋದು, ಬಟ್ಟೆ ವಾಶ್ ಮಾಡೋದಿರ್ಬೋದು, ಮನೆಯಲ್ಲಿ ಹೆಂಗೆ ಇಟ್ಕೋಬೇಕು ಅನ್ನೋದಿರ್ಬೋದು, ನಾವು ಹೆಂಗೆ ನಮ್ಮ ಬದುಕನ್ನ ಕಟ್ಕೋಬೇಕು ಅನ್ನೋದಿರ್ಬೋದು, ಎಲ್ಲನೂ ಒಂದು ಹೆಂಗ್ಸು ಫ್ರೆಂಡ್ಸ್ ಕಲಿತ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಹಂಗಾಗಿ ನಮ್ಮ ಮನೇಲಿ ನಮ್ಮ ಮಗಳು ಕಲ್ತೈತೆ, ಅಡುಗೆ ಮಾಡುತ್ತೆ, ಮನೆ ಕೆಲಸ ಯಾವುದೇ ಅವಳು ವರ್ಕ್ ಆಗಿರ್ಬೋದು, ಏನೊಂದಾದರೂ ಒಟ್ಟಿನಲ್ಲಿ ಅವರು ಏನು ಬೇಕು ಏನು ಬೇಡ, ಒಂದು ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ, ಇಲ್ಲ ಒಂದು ಅವ್ರಿಗೇನು ಅವ್ರ ಕ್ರೀಮ್ ಇರ್ಬೋದು, ಅವ್ರಿಗೆ ಯಾವ ಬಟ್ಟೆ ಇರ್ಬೋದು, ಒಂದು ಅವ್ರಿಗೆ ಆ ಥರ ಐಡಿಯಾ. ಎಲ್ಲ ಮಕ್ಕಳಿಗೂ ಆ ಥರ ಐಡಿಯಾ ಬರೋಲ್ಲ ಫ್ರೆಂಡ್ಸ್. ನೋಡಿ, ಒಂದು ಸ್ವಲ್ಪ ಜನ ಮಕ್ಕಳು ಏನೊಂದೂ ಅಮ್ಮದಿರು ಕೇಳ್ತಾರೆ, ಇಲ್ಲಾಂದರೆ ಹೋಗಿ ಏನೇನೋ ಯಾವ್ಯಾವುದೋ ತಗೊಳ್ಳೋದು, ಈ ಥರ ಮಾಡ್ತಾರೆ. ಈಗ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲ್ತ್ಕೊಂಡವರು ಇಲ್ಲ ಅವರೇ ಕಲ್ತವರು, ಅದನ್ನು ನಾವು ಹೇಳೋಕ್ಕಾಗಲ್ಲ. ನಾನು ಏನೇ ಮಾಡಿದ್ರು ಫ್ರೆಂಡ್ಸ್ ಯಾವುದನ್ನು ನಾನು ದಾಳಧೂಳಿ ಮಾಡಲ್ಲ, ಯಾವುದನ್ನು ಜಾಸ್ತಿ ಮಾಡಲ್ಲ. ಒಂದು ದುಡ್ಡಿನ ವಿಷಯ ಇರ್ಬೋದು, ಒಂದು ಕೆಲಸದ ವಿಷಯ ಇರ್ಬೋದು, ಒಂದು ಏನೇ ಒಂದು ನಾವು ನಡ್ಕೊಳ್ಳೋ ರೀತಿ ಇರ್ಬೋದು, ನಾವು ಯಾವುದನ್ನು ನಾನು ಶ್ರೀಮಂತಿಕೆ ನೋಡಿ ನಾನು ಇದು ಮಾಡಲ್ಲ. ನನಗೆ ಎಷ್ಟು ಸಾವಿರ ಸಂಬಳ ಬರುತ್ತೋ ಅದರಲ್ಲಿ ಇನ್ನೂ 5,000 ಕಮ್ಮಿನೇ ವ್ಯವಹಾರ ಮಾಡ್ಕೊತೀನಿ ನಾನು. ಆ ಥರ ಇಲ್ಲ. ಈಗ ನಮ್ಮ ಹತ್ರದಿಂದ ನೋಡಿ ಕಲ್ತ್ಕೊಂಡವಳು ಏನೋ ಒಟ್ನಲ್ಲಿ ದುಡ್ಡಿನ ವಿಷಯದಲ್ಲಿ ನಮ್ಮ ಹುಡುಗಿ ಭಾಳ ಹುಷಾರು. ಏನು ಒಂದು ಸಂಬಳ ಬರಲಿ ಯಾವುದೇ ಇದ್ರೂ ಅಷ್ಟೇ ಅವಳು ಇನ್ನೂ ನನ್ನ ಹತ್ರನೇ ಇಸ್ಕೊತಾಳೆ ಹೊರತು ಯಾವುದಂದ್ರೂ ಅವಳು 10 ರೂಪಾಯಿಗೆ 10 ರೂಪಾಯಿ ಲೆಕ್ಕ ಹಾಕ್ತಿರ್ತಾಳೆ. ಇವತ್ತೇನಾರ ಕೊಟ್ಲು ಅಂದರೆ ನೀನು ಇಷ್ಟು ಕೊಡಬೇಕು, ಇಷ್ಟು ಸೇರಿಸ್ಕೊಡ್ಬೇಕು. ಇದು ಎಲ್ಲ ಮಕ್ಕಳಿಗೂ ಇರಬೇಕು ಫ್ರೆಂಡ್ಸ್. ಯಾಕೆ ಗೊತ್ತಾ, ನೋಡಿ, ಒಬ್ಬೊಬ್ಬರು ಸಂಪಾದನೆ ಮಾಡಿದ್ರೆ ದುಡ್ಡು ಸಂಬಳ ತಗೊಂಡ್ರೆ ಏನು ಮಾಡ್ತಾರೆ, ಶೋಕಿ ಮಾಡೋದು, ಮಜಾ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಈಗ ಅವರು ಉಳಿಸೋ ಬುದ್ಧಿ ಕಲ್ತ್ಕೊಂಡ್ರೆ ನಮಗೊಂದು ಖುಷಿ ಆಗುತ್ತೆ. ಯಾಕೆ ನಾವು ಆ ಜಾಗದಲ್ಲಿ ಅವ್ರಿಗೆ ಬುದ್ಧಿ ಹೇಳೋದಿರಲ್ಲ. ಯಾವುದೇ ಮಕ್ಕಳಾಗಿರೋ ಫ್ರೆಂಡ್ಸ್, ದುಡ್ಡಿನ ಬೆಲೆ ಮನುಷ್ಯನಿಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಇದ್ದಾಗ ಖರ್ಚು ಮಾಡೋದು, ಇಲ್ದಾಗ ಚಿಂತೆ ಮಾಡೋದು, ಇದೆಲ್ಲ ಬರುತ್ತೆ. ದುಡ್ಡು ಕಂಡ್ರೆ ಒಂದೊಂದು ಮಕ್ಕಳು ಏನು ಬೇಕು ತಗೊಳ್ಳೋದು, ಏನು ಬೇಕು ತಿನ್ನೋದು, ಫ್ರೆಂಡ್ಶಿಪ್ ಶೋಕಿ ಮಾಡೋದು, ಈ ಥರ ಎಲ್ಲ ಮಾಡುತ್ತಾರೆ. ಈ ದುಡ್ಡಿನ ವಿಷಯದಲ್ಲಿ ಮಕ್ಕಳು ಹುಷಾರಾದರೆ ಒಳ್ಳೆಯದೇ. ಅವ್ರು ನಮಗೆ ಕೊಡದೇ ಹೋದ್ರೂ ಪರವಾಗಿಲ್ಲ, ಅವ್ರ ಜೀವನದಲ್ಲಿ ಒಂದು ದುಡ್ಡು ಅನ್ನೋದು ಹಿಂಗೆ ಬಂದು ಹಿಂಗೆ ಹೋಗುತ್ತೆ, ಇದಿಷ್ಟು ಉಪಯೋಗ ಆಗುತ್ತೆ ಅನ್ನೋದನ್ನ ತಿಳ್ಕೊತಾರಲ್ಲ, ಅದಕ್ಕಿಂತ ಒಳ್ಳೇದು ಯಾವುದಿಲ್ಲ. ನೋಡಿ, ನಮಗೆ ಈಗ ಲೋನ್ ಕಟ್ಕೊಳುತ್ತೆ, ಚೀಟಿ ಕಟ್ಕೊಳುತ್ತೆ, ಮತ್ತು ಅದೊಂದು ಗಾಡಿ ಅವಳದೇ ಗಾಡಿ ತಗೊಂಡು ಅವಳೇ ಲೋನ್ ಎಲ್ಲ ಕಟ್ಕೊಂಡು ಏನೋ ಒಂದು ಅವ್ರಿಗೆ
ಆ ಥರ ಹಂಗೆ ಮಕ್ಕಳು ಯಾವತ್ತೇ ಆಗಲಿ ಫ್ರೆಂಡ್ಸು, ದುಡ್ಡು ಅನ್ನೋದು ನೋಡಿ ಒಬ್ಬ ಮನುಷ್ಯನ ಹಾಳು ಮಾಡುತ್ತೆ, ಉದ್ಧಾರನೂ ಮಾಡುತ್ತೆ. ಅದು ಒಂದೇ ಒಂದು ಪೇಪರು ನಮ್ಮ ಜೀವನನೇ ಹಾಳು ಮಾಡುತ್ತೆ, ಇಲ್ಲಾಂದರೆ ಒಬ್ಬರ ಜೀವನ ಉದ್ಧಾರನೂ ಮಾಡುತ್ತೆ. ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ಕಲ್ತಿರಬೇಕು. ಹಂಗಾಗಿ ಫ್ರೆಂಡ್ಸ್, ನಾನಂತೂ ಯಾವಾಗಾದರೂ ಅಷ್ಟೇ ಫ್ರೆಂಡ್ಸ್, ನಮಗೇನು ಅಷ್ಟೊಂದು ಸಂಬಳ ಇರಲಿ ಇಲ್ಲದೆ ಹೋಗಲಿ, ಕಮ್ಮಿ ಸಂಬಳನೇ ಬರಲಿ, ನಾನು 5,000 ಸಂಬಳದಿಂದ ಕೆಲಸ ಮಾಡಿರೋದು ಫ್ರೆಂಡ್ಸ್. ಹಂಗಾಗಿ ನಾನು ಯಾವುದೇ ಕಾರಣಕ್ಕೂ ದುಡ್ಡಿನ ವಿಷಯದಲ್ಲಿ ನಾನು ಯೋಚನೆ ಮಾಡಿನೇ ನಾನು ಮುಂದಕ್ಕೆ ಹೋಗೋದು. ಏನು ಒಂದು ಬಟ್ಟೆ ತಾಳೋದಿರ್ಬೋದು, ಇಲ್ಲಿ 1 ವರ್ಷದಲ್ಲಿ ಫ್ರೆಂಡ್ಸ್ ನಾನು ಬಟ್ಟೆನೇ ತಗೊಂಡಿಲ್ಲ. ಯಾಕಂದರೆ ನನಗೆ ಬರೀ ಗಿಫ್ಟಲ್ಲಿ ಬಂದಿರೋ ಸೀರೆಗಳು ಇವೇ ಇತ್ತು, ಒಂದು 4-5. ಅದನ್ನೇ ಒಂದೊಂದು ಹಬ್ಬಕ್ಕೆ ಈಗಲೂ ನಾನು ಟೈಲರ್ ಅಂಗಡಿಗೆ ಹೋಗೇ ಇಲ್ಲ ಈ ತಿಂಗಳು. ಯಾಕಂದರೆ ನನಗೆ ತಿಂಗಳಲ್ಲಿ ಟೈಲರ್ಗೆ 2-3 ಸಾವಿರ ಕೊಡಬೇಕು ಅಂದರೆ ಫ್ರೆಂಡ್ಸ್ ಒಂಥರ ಹೊಟ್ಟೆ ಉರಿಯುತ್ತೆ. ಈಗ ನೋಡಿ, ನಾವೇ ಬ್ಲೌಸ್ ಹೊಲ್ಕೋಬೋದು. ನಾನು ಮೊದಲು ಟೈಲರ್ ಬಟ್ಟೆ ಹೊಲಿತಾ ಇದ್ದೆ, ನಮ್ಮ ಹತ್ರ ಮಿಷನ್ ಈಗಲೂ. ಆದರೆ ಫ್ರೆಂಡ್ಸ್, ನಮ್ಗೆ ಅಷ್ಟೊಂದು ಅಲ್ಲಿ ಕೆಲಸನೂ ಮಾಡ್ಬಂದು ಇಲ್ಲಿ ಬಟ್ಟೆನೂ ಹೊಲೆಯೋಷ್ಟು ಶಕ್ತಿ ಇಲ್ಲ. ಯಾಕಂದರೆ ನಮಗೂ ಬತ್ತ ವಯಸ್ಸಾಯಿತು. ಹಂಗಾಗಿ ಫ್ರೆಂಡ್ಸ್, ಏನಿಲ್ಲ ಅಂದರೂ ಅದಕ್ಕೆ ನಾನು 1,000 2,000 ಇಷ್ಟೇ ಬಟ್ಟೆ ಹೊಲಿಸ್ಕೊಳ್ಳೋದು. ಇದ್ದರೆ ಮನೇಲೇ ಇಟ್ಟಿರ್ತೀನಿ. ಈಗ ನಿಮಗೆ ಗೊತ್ತು, ಒಂದು ಕುಚ್ಚು ಹಾಕಿದ್ರೆ, ಒಂದು ಬ್ಲೌಸ್ ವರ್ಕ್ ಹಾಕಿದ್ರೆ ಒಂದು ಬ್ಲೌಸ್ಗೆ 600-700 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಯಾವ ರೈಟು ಏನು ಕಮ್ಮಿ ಇಲ್ಲ. ಅವ್ರು ನಮಗೆ ರೈಟ್ ಮಾಡ್ತಾರೆ ಅಂತಲ್ಲ, ಯಾವ ರೈಟು ಕಮ್ಮಿ ಇಲ್ಲ. ಇನ್ನು ಫ್ರೆಂಡ್ಸ್, ಇಷ್ಟ ಆಯ್ತು. ಈಗ ಇಡ್ಲಿದು ರುಬ್ಬಬೇಕು. ಟೈಮು 11:45 ಆಯಿತು. ಇಡ್ಲಿಗೆಲ್ಲ ರುಬ್ಬಿ ಸೌತೆಕಾಯಿ ಕೋಸಂಬರಿ ಮಾಡ್ಕೊಂಡ್ರೆ ನನ್ನ ಕೆಲಸ ಮುಗೀತು. ನಂದು ಬಟ್ಟೆ ಐರನ್ ಆಯ್ತು. ಇನ್ನು ಬಾಕ್ಸ್ ಊಟ ಹಾಕಬೇಕು. ಇನ್ನೇನು ಊಟ, ರೈಸ್ ಸಾಂಬಾರು ತೊಗೊಂಡೋಗ್ತೀನಿ. ಮೊಸರು ಸ್ವಲ್ಪನೇ ಐತೆ ಫ್ರಿಜ್ಜಲ್ಲಿ, ಇವತ್ತು ಬರುವಾಗ ತರಬೇಕು. ಇಲ್ಲಾಂದ್ರೆ ನಮ್ಮ ಮಗಳು ಹೋದರೆ ಅವಳು ತಂದಿಟ್ಟಿರ್ತಾಳೆ. ಹಾಗಾಗಿ ಫ್ರೆಂಡ್ಸ್, ದುಡ್ಡು ಒಂದು ಮನುಷ್ಯನ ಹಾಳು ಮಾಡುತ್ತೆ, ಒಂದು ಮನುಷ್ಯನ ಉದ್ಧಾರ ಮಾಡುತ್ತೆ. ಯಾವುದೇ ಕಾರಣಕ್ಕೂ ನಾವು ದುಡ್ಡನ್ನ ನೋಡಿ ಇತಿಮಿತಿಲೇ ಬಳಸ್ಕೋಬೇಕು ಫ್ರೆಂಡ್ಸ್. ನಾವು ಒಂದೇ ಥರ ಚೆನ್ನಾಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಒಂದು ಸಡನ್ನಾಗಿ ನಮ್ಗೆ ಹುಷಾರಿಲ್ದಂಗೆ ಆಯ್ತು, ಅದಕ್ಕೆ ಒಂದು ಹೆಂಗಸು ಒಂದು ಯಾವುದಾದ್ರೂ ಮೂಲೆಯಲ್ಲಿ 1,000-2,000 ಅಮೌಂಟ್ನ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್. ಯಾಕೋತಾ ನಾವು ಕೇಳಿದ ತಕ್ಷಣ ಎಲ್ಲ ಸ್ನೇಹಿತರು, ಎಲ್ಲ ಫ್ರೆಂಡ್ಸು ನಮಗೆ ದುಡ್ಡು ಕೊಡ್ತಾರೆ ಅಂತ ನಾವು ಯಾರನ್ನೂ ನಂಬ್ಕೋಬಾರ್ದು. ನಮ್ಮ ಇದ್ದಾಗಲೇ ನಾವು ಉಳಿಸ್ಕೋಬೇಕು. ಈಗ ಒಂದು ಕಪ್ ನೀರಲ್ಲಿ ಒಂದು ಸ್ವಲ್ಪ ನೀರು ಇಲ್ಲ ಅಂದರೆ ನಾವು ಸತ್ತೋಯ್ತೀವಿ ಅಂತಲ್ಲ, ಅದರಲ್ಲಿ ಅರ್ಧ ಭಾಗ ಕುಡಿದು ಅರ್ಧನಾರ ಇಟ್ಕೋಬೇಕು, ನೆಕ್ಸ್ಟಿಗೆ ಬೇಕು ಅಂತ. ಅದೇ ಥರ ದುಡ್ಡಿನ ವ್ಯವಹಾರವೇ. ಹಂಗಾಗಿ ಫ್ರೆಂಡ್ಸ್, ಇವತ್ತಿಂದ ನಂದು ರೂಟೀನ್ ಇಷ್ಟೆಲ್ಲ ಆಯಿತು. ಇನ್ನು ನನ್ನ ಮಗಳು ಊರಿಂದ ಬಂದು ಒಂಥರ ಬೇಜಾರಾಯ್ತಿತ್ತು, ಮನೇಲಿ ಯಾರೂ ಇರಲಿಲ್ವಲ್ಲ. ಈಗ ಏನಾದ್ರು ಸಂಜೆ ಹೊತ್ತು ಬಂದು ನಾನು ಏನು ಮಾಡೋಂಗಿಲ್ಲ, ಅವಳೇ ಎಲ್ಲನೂ ಮಾಡಿರ್ತಾಳೆ. ಏನೋ ಒಂದು ಮನೇಲಿ ಹೆಣ್ಮಕ್ಳಿದ್ರೆ ಮನೆ ತುಂಬ್ದಂಗೆ. ಹಂಗಾಗಿ ಇಷ್ಟು ನನ್ನ ಡೈಲಿ ರೂಟೀನ್ ಇಷ್ಟ ಆಯಿತು ಫ್ರೆಂಡ್ಸ್. ದುಡ್ಡಿನ ವಿಷಯದಲ್ಲಿ ನೀವಾಗಿರ್ಬೋದು, ನಾವಾಗಿರ್ಬೋದು, ನೋಡ್ಕೊಂಡೇ ಖರ್ಚು ಮಾಡಬೇಕು. ಅದು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದು. ಹಂಗಾಗಿ ಇನ್ನು ಫ್ರೆಂಡ್ಸ್, ನಂದು ಎಲ್ಲ ಕೆಲಸ ಮುಗಿದು. ನಂದು ಸೆಕೆಂಡ್ ಶಿಫ್ಟ್ ಇದ್ದರೆ ಇಷ್ಟು ಕೆಲಸ ನಾನು ಮಾಡಲೇಬೇಕು. ಇನ್ನು 8 ಗಂಟೆ ಶಿಫ್ಟ್ ಇದ್ದರೂ ಅಷ್ಟೇನ ಫ್ರೆಂಡ್ಸ್, ನಾನು ಅಡುಗೆ ತಿಂಡಿ ಕೆಲಸ ಮಾಡಿ ನೋಡಿ ಫ್ರೆಂಡ್ಸ್, ಹೆಂಗೆ ಬೆವರು ಬರ್ತೈತೆ ಅಂತ ನಿಮಗೆ ಗೊತ್ತಲ್ಲ. ಯಪ್ಪ, ಈ ಸೆಕೆಲಂತೂ ಫ್ರೆಂಡ್ಸ್, ನಾನು ಇನ್ನೂ ನೋಡಿ ಯಾವ ದೇವಸ್ಥಾನಕ್ಕೂ ಹೋಗಲೇ ಇಲ್ಲ. ಯಡಿಯೂರ್ಗೆ ಹೋಗಬೇಕಿತ್ತು, ನಂಜನಗೂಡಿಗೆ ಹೋಗಬೇಕಿತ್ತು. ನನಗೆ ಈ ಬಿಸಿಲು ನೋಡೇ ಅರ್ಧ ಭಯ ಆಯ್ತೈತೆ ಫ್ರೆಂಡ್ಸ್. ಈ ತಿಂಗಳು ಹೋಗೋಣ, ಈ ವಾರ ಹೋಗೋಣ ಅನ್ಕೋತೀನಿ. ಏನೋ ಈ ಭಾನುವಾರ ಹೋಗಿ ಬರೋಣ ಅಂದ್ಕೊಂಡ್ರೆ ಈ ಬಿಸಿಲದೇ ಅರ್ಧ ನನಗೆ ಭಯ ಆಗ್ತಾಯಿದೆ. ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಟ್ರೈನ್ಗೆ ಹೋಗ್ಬೋದು, ನಾವು ನಂಜನಗೂಡಿಗೆ ಹೋಗೋದಾದ್ರೆ ನಾನು ಟ್ರೈನ್ಗೆ ಹೋಗೋದು. ಇದು ನೋಡೇ ಅರ್ಧ ಭಯ ಆಯ್ತೈತೆ ಫ್ರೆಂಡ್ಸ್. ಹೋಗಿ ಬರೋದಕ್ಕೆ ಸಾಕಾಗಿ ಹೋಗುತ್ತೆ. ಯೋಚನೆ ಮಾಡ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ನಾವು ಸತ್ಯನಾರಾಯಣ ಪೂಜೆನೂ ಮಾಡಿಸ್ಬೇಕು. 1 ವರ್ಷ ಆಗೋಯ್ತು ಯುಗಾದಿಗೆ. ನೋಡೋಣ ಯಾವಾಗ ಮಾಡ್ತೀನಿ, ಆವಾಗ ನಿಮಗೆ ವೀಡಿಯೋ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.